ಹೆಸರು ಮಾಡುವುದು ದೊಡ್ಡದಲ್ಲ, ಹೆಸರು ಉಳಿಸೋದು ದೊಡ್ಡ ವಿಷಯ ಅಂತ ಎಲ್ಲರೂ ಹೇಳ್ತಾರೆ. ಆ ಹೆಸರನ್ನ ಬಿಗ್ ಬಾಸ್ ಸ್ಪರ್ಧಿಗಳು ಅನೇಕರು ಸಾಬೀತು ಮಾಡಿದ್ದಾರೆ. ಇದೀಗ ಮಂಗಳೂರು ಮೂಲದ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ರೂಪೇಶ್ ಶೆಟ್ಟಿ ಕೂಡ ಬಡ ಕುಟುಂಬಕ್ಕೆ ಹೊಸ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಈ ಹಿಂದೆ ಬಡ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವುದಾಗಿ ಹೇಳಿದ್ದರು. ಅದರಂತೆ ಇದೀಗ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಈ ಮನೆಗೆ ಪ್ರೇಮ ನಿಲಯ ಎಂದು ಹೆಸರನ್ನ ಇಡಲಾಗಿದೆ. ಇದೇನ್ ಚಿಕ್ಕ ಮನೆಯಲ್ಲ, ದೊಡ್ಡ ಮನೆನೇ. ಮನೆಯ ಗೃಹ ಪ್ರವೇಶ ಕೂಡ ಆಗಿದೆ. ಇದರ ಜೊತೆಗೆ ರೂಪೇಶ್ ಶೆಟ್ಟಿ ನೆಮ್ಮದಿ ಎಂಬ ಚಾರಿಟೇಬಲ್ ಟ್ರಸ್ಟ್ ನ ಕೂಡ ಶುರು ಮಾಡ್ತಿದ್ದಾರೆ. ಚಾರಿಟೇಬಲ್ ಟ್ರಸ್ಟ್ ಅನ್ನುವಂತ ಒಂದು ಟ್ರಸ್ಟ್ ಅನ್ನು ಕೂಡ ನಾವು ಇವತ್ತು ಒಂದು ಬಡ ಕುಟುಂಬಕ್ಕೆ ತಂಡದಿಂದ ಮನೆ ಕಟ್ಟಿ ಕೊಡುವುದಾಗಿ ಹೇಳಿದ್ದೆ. ಈಗ ಆ ಕೆಲಸ ಪೂರ್ಣಗೊಂಡಿದೆ. ಗೃಹ ಪ್ರವೇಶವೂ ಕೂಡ ನೆರವೇರಿದೆ. ಇನ್ನಷ್ಟು ಇಂತಹ ಕೆಲಸಗಳನ್ನ ಮಾಡುವ ಉದ್ದೇಶದಿಂದ ನೆಮ್ಮದಿ ಎಂಬ ಚಾರಿಟೇಬಲ್ ಟ್ರಸ್ಟ್ ಕೂಡ ಶುರು ಮಾಡ್ತಿದ್ದೇವೆ. ನಮಸಕ್ಕೆ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ಸದಾ ಇರ್ಲಿ ಅಂತ ರೂಪೇಶ್ ಶೆಟ್ಟಿ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ರೂಪೇಶ್ ಶೆಟ್ಟಿ ಮಾನವೀಯತೆಯನ್ನ ಜನ ಕೊಂಡಾಡಿದ್ದಾರೆ. ಕನ್ನಡ ಕಿರುತೆಯ ಜನಪ್ರಿಯ ಕಾರ್ಯಕ್ರಮದ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ರೂಪೇಶ್ ಶೆಟ್ಟಿ ಚಂದನವನದಲ್ಲೂ ಕೂಡ ಒಳ್ಳೆ ಬೇಡಿಕೆಯನ್ನ ಹೊಂದಿದ್ದಾರೆ. ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕನಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಅಧಿಪತ್ರ ಚಿತ್ರದಲ್ಲಿ ಇದೀಗ ಸಮಾಜ ಸೇವಕನಾಗಿ ಕೂಡ ಕನ್ನಡಿಗರ ಹೃದಯವನ್ನ ಗೆದ್ದಿದ್ದಾರೆ. ಅವರು ಶೇರ್ ಮಾಡಿರುವ ಈ ಪೋಸ್ಟ್ ನೆಟ್ಟಿಗರ ಗಮನ ಸೆಳೆದಿದೆ.